ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಆದ್ಮೇಲೆ ಸಿಗ್ತಾ ಇದ್ದೀವಿ. ತುಂಬ ಟೈಮ್ ಆಯಿತು ವ್ಲಾಗ್ ಮಾಡಿ ಕೂಡ ನಾನು ನನ್ನ ತಂಗಿಯ. ಸೊ ಇವತ್ತೇನಪ್ಪ ವ್ಲಾಗ್ ಅನ್ನೋದನ್ನ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ. ಸೊ ಇದು ನೋಡಿ, ಇದು ಪ್ಯಾಕಿಂಗ್ ಮಾಡ್ಕೊಂಡಿರೋದು. ಇದು ಊಟ ಮನೇಲಿ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮಗೆ ನಾರ್ತ್ ಸೈಡ್ ನಾವು ಹೋಗ್ತಾ ಇರೋದ್ರಿಂದ ನಮಗೆ ನಾರ್ತ್ ಫುಡ್ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇ ಟ್ರೈನಲ್ಲಿ ಹೋಗ್ಬೇಕಾ, ಟ್ರೈನ್ ಜರ್ನಿಗಿದ್ದು 2 ಡೇಸ್ ನಾವು ಟ್ರೈನ್ ಜರ್ನಿನೇ ಮಾಡಿದ್ರೆ ನಮಗೆ ಊಟದ ಅವಶ್ಯಕತೆ ಇದೆ ಅಂತೇಳಿ ಊಟ ಪ್ಯಾಕ್ ಮಾಡ್ಕೊಂಡಿರೋದು. ಹಾಗೆ ಇದು ನಮ್ಮ ಬಟ್ಟೆಗಳ ಲಗೇಜು. ಅದರಲ್ಲಿ ಏನಪ್ಪ ಯಾಕೆ ಇಷ್ಟೊಂದು ಅಂತ ಶಾಕ್ ಆಗಬೇಡಿ. ಅದರಲ್ಲಿ ಇರೋದೇನು ಅಂದರೆ ಶಾಲು, ಸ್ವೆಟರು, ಟೊಪ್ಪಿ ಇವೇನೇ ತೊಗೊಂಡಿರುವಂಥದ್ದು. ಯಾಕಂದರೆ ಬೆಡ್ಶೀಟ್ ಹಾಗೇನೆ ಚಳಿಗೆ, ಯಾಕಂದರೆ ಅದು ತುಂಬ 15 ಡಿಗ್ರಿ ಅಲ್ಲಿದೆ ನಾರ್ತಲ್ಲಿ ಅಂತ ಹೇಳಿ. ಎಲ್ಲಿ ಹೋಗ್ತಾ ಇರೋದು ಅಂದರೆ ಒಂದು ಅಯೋಧ್ಯ, ಕಾಶಿಗೆ ಹೋಗ್ತಾ ಇರೋದು. ಶಾಕ್ ಆಗ್ತಿದ್ದೀರಾ, ಇಷ್ಟು ಚಿಕ್ಕವರೇನು ಕಾಶಿಗೆ ಹೋಗ್ತವ್ರು ಇವಾಗಲೇ ಅಂತ? ಏನಿಲ್ಲ, ಫ್ಯಾಮಿಲಿ ಟ್ರಿಪ್ ಅಷ್ಟೇ. 45 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಆಮೇಲೆ ಏನು ಅಂದರೆ, ಸಾರಿ ಗೈಸ್, ನಮ್ಮ ಅಕ್ಕ ಇಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ರ್ಯಾಪ್ ಸಾಂಗೇ ಆಡ್ತವಳೆ. ಪೂಜೆ ಎಲ್ಲ ಮುಗಿಸಿದಾರೆ ನಮ್ಮಮ್ಮ. ಪೂಜೆ ಎಲ್ಲ ಮಾಡಿ ಆ್ಯಕ್ಚುಲಿ ಇವಾಗ ನಾವು ಹೊರಡ್ಬೇಕಿತ್ತು. ಏಂತಕ್ಕಂತ ಹೇಳಿದ್ರೆ 11:30 ಟ್ರೈನು. ಬಟ್ ಇವಾಗ ಅಷ್ಟೇ ಫೋನ್ ಬಂತು, ಪೋಸ್ಟ್ಪೋನ್ ಆಗಿದೆ. ಮಾರ್ನಿಂಗ್ 5:30 ಇದೆ ಟ್ರೈನ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿ ಸದ್ಯಕ್ಕೆ ರೀಶೆಡ್ಯೂಲ್ ಆಗಿದೆ ಇವಾಗ. ಸೊ ನಾವು ಅದಕ್ಕೆ ಬಿಗ್ ಬಾಸ್ ನೋಡೋಣ ಅನ್ಕೊಂಡಿದೀವಿ. ಬಿಗ್ ಬಾಸ್ ನೋಡ್ಬಿಟ್ಟು ಹೊಡ್ತೀವಿ ಅಷ್ಟೇ. ಹೊರಡವಾಗ ಸಿಗೋಣ. ಬಾಯ್ ಗೈಸ್, ರೀಶೆಡ್ಯೂಲ್ ಆಗಿ ಟೈಮ್ನ ಮತ್ತೆ ನಮಗೆ In 150 meters, turn right onto Mysore Road, National Highway 275. ಸೊ ಕರ್ಸ್ಕೊತಿದ್ದಾರೆ ನಮ್ಮನ್ನ. ಏನು ಏನು ಮರ್ತ್ಬಿಟ್ಟಿದೀವಿ ಅಂತ ಭಯ ಆಗ್ತದೆ. ಅಷ್ಟೇ. ಈಗ ಸದ್ಯಕ್ಕೆ ನಮ್ಮಮ್ಮ ಹೇಳಿ ಡೈಲಾಗ್ನ ಕೇಳಿಸ್ಕೊಳ್ಳಿ. ಇದಾರೆ ನಮ್ಮ ಅಕ್ಕ ಅವರು, ಇದಾರೆ ನೋಡಿ. ಇವ್ರು ಯಾರಂತ ಗೊತ್ತಾಯ್ತಾ? ಫ್ಲಾಶ್ ಬ್ಯಾಕ್. ಕೀರ್ತಿ ಫ್ಯಾನ್ಸ್ ಗೊತ್ತಾಗಿರುತ್ತೆ, ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗಿರುತ್ತೆ. ಸರಿ, ನಮ್ಮ ಅಕ್ಕಂಗೆ ಸದ್ಯಕ್ಕೆ ಗೊತ್ತಿಲ್ಲ ಅಷ್ಟೇ. ನಾನೇನು ಓಕೆ ಫ್ರೆಂಡ್ಸ್ ಬಾಯ್. ಹೇಳ್ಸಿಟ್ಟು ಬೇಗ. ಓಕೆ ಫ್ರೆಂಡ್ಸ್ ಬಾಯ್. ಮಾತಾಡು. ತುಂಬಾ ಚೆನ್ನಾಗಿರ್ತೀಯ ಮಾತಾಡಿದಿ. ನಾನು ತುಂಬ ಚೆನ್ನಾಗಿರ್ತೀನಿ ಅಂದರೆ 100% ಖರಾಬ್ ಇಲ್ಲ, ನಿಜ ಚೆನ್ನಾಗಿರ್ತೀಯಾ? ಹಾಯ್ ಫ್ರೆಂಡ್ಸ್. ಅವೆಲ್ಲ ಹೇಳಿದ್ದಾಯ್ತು ಅವಾಗ್ಲೇನೆ. ಮತ್ತೆ ಹಾಯ್ ಫ್ರೆಂಡ್ಸ್ ಹೇಳು. ಹೇಳು. ಮೂಗ ಅಂತಿದ್ಯಾ, ಮಾತಾಡೋಂತ ಎಂತಕ್ಕಂತ ಮಾತಾಡು. ಈಗ ಸದ್ಯಕ್ಕೆ ಇವರು ಕಾಫಿ ಕುಡಿಯಕ್ಕೆ ಬಂದವರು ಖಾಲಿ ಮಾಡ್ಬಿಟ್ಟು ಕೂತವ್ರೆ. ನಂದು ಅವನೇ ಸೇರ್ಸ್ ಕುಟ್ಕೊಂಡ. ಸೊ ಕಾಫಿನೆಲ್ಲ ನಾವು ಸ್ಪಾನ್ಸರ್ ಮಾಡ್ತಾ ಇಲ್ಲ. ಥರ ಇದೆ, ಥರ ಇರೋವಂಥ ರೈಲ್ವೆ ಸ್ಟೇಷನ್ ಇದೊಂದು. ಯಾರೋ ರೈಲ್ವೆನೂ ಇಲ್ಲಿ ಬಿಟ್ಟು ಹೋಗೋರು ಅಂತ ಅವನು ಹೇಳಿರೋದಾಗಲಿ. ನೋಡಿ ಗಾಯ್ಸ್, ಇವರೆಲ್ಲ ನಮ್ಮ ಕಸಿನ್ಸ್ ಆಗಿರುವಂಥ ಪ್ರಕೃತಿಯವರು, ಚಂದನ್ ಅವರು ಅಲಿಯಾಸ್ ತೇಜಸ್ವಿನಿಯವರು. ಹಾಯ್ ಮಾಡಿ. ನೋಡಿದ್ರೆ ತಗಲು ಬಾಜಿಗಳು ಮೋಸಗಾರರು. ಆದ್ರೆ ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ, ತುಂಬಾ ಒಳ್ಳೆಯವರು. ನಿಮ್ ಮನ್ಸು ತುಂಬಾ ಒಳ್ಳೇದು. ನನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ನೋವಿದೆ. ಹಾಟು ಎಂಬ ಟೆಂಟಿನಲ್ಲಿ ಲೂಟಿ ಮಾಡುವಂತ ನಿನ್ನ ಸ್ಮೈಲ್ ಬಂದಿದೆ. ಟೆಂಟ್ ಕಿತ್ತು ಹೋಗಿದೆ. ಹಲೋ ಪ್ರಿಯೇ, ನನ್ನನ್ನೇ ನೋಡು ನೀ ಸುಡೋ ತರ. ನಗೋದು ಯಾಕೆ ನೀ ಹೇಳಬೇಕು ಅಂದ್ರೆ ನಾನು ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಹಾಳು ಹಳೆಗೂ ಕೂಡ ಬಂಪರ್ ಲಾಟ್ರಿ ಆಯ್ತಪ್ಪ. ದಿಲ್ಗಿ ಬಾತ್ ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ಅದ್ಯಾಕೆ ರೌಂಡು ಶೇಪ್ ಇದೆ. ನಿಲ್ಸು. ಬ್ಯಾಕ್ ಬಾ. ಪ್ಲೇ. ಎದ್ದೇಳು ಮಂಜುನಾಥ ಎದ್ದೇಳಲ. ನಾನು ಅದ್ಯಾಕೆ ಗುಂಡು ಹಾಕಿದೆ. ಹಾಯ್, ಇವಾಗ ಟೈಮ್ ಎಷ್ಟು? ನೈಟ್ 2 o'clock ಈಗ. ಸರಿನಾ? ನಮಗೆ ಬೆಳಗ್ಗೆ ಟ್ರೈನ್ ಇದ್ದಿದ್ರಿಂದ ಅಲ್ಲಿಂದ ಇಲ್ಲಿಗೆ ಪಾಪ ಚೇತನು ಮಲ್ಕೊಳಕ್ಕೆ ಬಿಡ್ದಂಗೆ ಇಲ್ಲಿಗೆ ಒಂದು ಲಾಂಗ್ ಡ್ರೈವ್ ಅಂತ ಹೇಳಿ, ನೈಟ್ ಡ್ರೈವ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಈಗ 2 ಗಂಟೆ ಬ್ಲಾಗಲ್ಲಿ ನೀವು ನೋಡಿರಲ್ಲ. ಹೊಸ ಸ್ಟೂಡೆಂಟ್, ಬಟ್ ನಮ್ಮ ಅಣ್ಣ ಇದ್ದಂಗೆ ನೋಡಿಸ್ತೀವಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನಾ ಹೈಟಲ್ಲಿ ಹೇಳಿದ್ದು, ಏಜಲ್ಲ, ಹೈಟಲ್ಲಿ. ಸೊ ನಮ್ಮನ್ನ ತೋರ್ಸೋಕ್ಕೆ ಕರ್ಕೊಬಂದಿರೋದು ಪಾಪ ಅಲ್ಲಿ ಗೈಡ್ ಅವರು. ಬೆಳಗ್ಗೆ ಎಲ್ಲ ಕೆಲಸ ಆಫೀಸ್ ಇದ್ರು ನಮಗೋಸ್ಕರ ಅಂತ ಬಂದವನು. ಚೀರ್ ಮಾಡ್ತಾ ಇದೀವಿ ನಾವು.
ಪ್ರೆಸೆಂಟ್ಲಿ ವಿ ಆರ್ ಚಿಲ್ಲಿಂಗ್ ಹಿಯರ್. ಚಳಿಲಿ ಎದ್ದೇಳು ಮಂಜುನಾಥ ಎದ್ದೇಳಲ ಎದ್ದೇಳು. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಏನ್ ಚಳಿ ಆಯ್ತೈತೆ? ಚಳಿ ಆಯ್ತೈತೆ. ಓಕೆ ಗೈಸ್, ಒಳಿಕ್ ಬಿಡಲ್ವಾ ನಮ್ಮನ್ನ? ಒಳಿಕ್ ಬಿಡಲ್ವಾ ನಮ್ಮನ್ನ? ಬಿಡಲ್ಲ ನಮ್ಮನ್ನ ಒಳಗಡೆ. ಹೇಳೋಗ ಕನ್ನಡಿ ಎಲ್ಲ ಹೇಳು. ಏ ಹೇಳೋ ತಲೆ ಸರಿ ಹೋಗೋ. ಇದೆಲ್ಲ ಬ್ಯಾಂಬೂ ಇಂದ ಮಾಡಿರೋದಂತೆ ಗೈಸ್. ಎಲ್ಲ ತಿರ್ಗಿಸ್ಕೊಂಡು ತೋರ್ಸು. ಏನಂತ ನಾವು ನಿಜವಾಗ್ಲೂ ಇಲ್ಲಿಗೆ ಸುಮ್ ಬಂದವ್ರು ಯಾರು ಅಂತಾನೆ ಎಲ್ಲ ನಮ್ಮ ಅದಕ್ಕೆ ಸುಮ್ಮನೆ ಹೋಗೋದು ಬೆಟರು. ನೋಡಿ ಮೇಲ್ ನೋಡಿ ಸ್ವಲ್ಪ. years later. ವೆಲ್ಕಮ್. 2 days ಆದಮೇಲೆ ಮತ್ತೆ ಸಿಗ್ತಾ ಇದ್ದೀವಿ. ಟ್ರೈನ್ ಅಂತೂ ತೋರಿಸೋ ಥರ ನಮಗೆಲ್ಲ ಜನರು ಸಿಗಲಿಲ್ಲ. ಮತ್ತೆ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಿದ್ದು, ನಾವು ಯಾರು ಪಕ್ಕ ಇಲ್ಲ. ಸೊ ಅದಕ್ಕೋಸ್ಕರ ಟ್ರೈನಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನಮಗೆ ತುಂಬ ಚಳಿ ಇತ್ತು, ಮಲ್ಕೊಳ್ಳೋದಕ್ಕೆ ಇದ್ವಿ. ಆ ಕಡೆ ಈ ಕಡೆಯಿಂದ ಆ ಕಡೆ ಬೋರ್ಡಿಗೆ ಓಡಾಡಬೇಕಿತ್ತು. ಸೊ ಹಾಗೆ ಯಾವ ವೀಡಿಯೋನು ಮಾಡಿದ್ವಿ. ಎಲ್ಲ ಇಡೀ ಹೋಟ್ಲಲ್ಲಿ ನಮ್ಮ ಫ್ಯಾಮಿಲಿ ಇದೆ. ಸೊ ಇವಾಗ ಅವ್ರು ಕೊಡ್ತಾರೆ, ಊಟ ತಿನ್ಕೊಂಡು ಹೋಗೋದು. ಬಂದಿತ್ತು ಅದರಲ್ಲಿ ಅಂಕಲ್ ಹಾಯ್. ಉಪ್ಪಿಗೆ ಎಂಟರ್ ಆದಮೇಲೆ ಈ ಬಸ್ ಹತ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಹೈವೇ ಮುಂದೆ ಯಾವುದೋ ಒಂದು ಹೋಟೆಲ್ ಇತ್ತು. ಹೋಟೆಲ್ ಹೋಗಿ ಚೋಲೆ ಭಟೂರೆನ ಆರ್ಡ್ರ್ ಮಾಡಿ ತಿಂದು, ಅದು ಆ್ಯಕ್ಚುಲಿ ಮುಂಚೆನೇ ಅಲ್ವಾ ಬುಕ್ ಆಗಿದ್ದು. ಎಲ್ಲರಿಗೂ ಅದೇ ಅಂತ ಬುಕ್ ಆಗಿದ್ದು. ಇವ್ರು ನೋಡಿ ನಮ್ಮ ಅತ್ತೆ ಮಗಳು ಚಂದನ ಅಂತ. ಎಲ್ಲರೂ ಇದ್ದಾರೆ. ಹಾಯ್ ಮಾಡಿ ಅಜ್ಜಿ. ಹಾಯ್ ಹಾಯ್. ಇಲ್ಲ ಹೊಟ್ಟೆ ತುಂಬ್ತಾ ಸೂಪರ್ ಆಗಿ. ಈಗ ಹೋಗಿ ಕಾಚಿ ಮಾಡೋದು. ಹೋಗ್ರಪ್ಪ ಅಲ್ಲಿ ನಿಂತ್ಕೊಳ್ಳೋ ಹೋಗ್ಲಿ. ನಾವು ಟ್ರೈನಿಂದ ಬಂದ ತಕ್ಷಣ ಹತ್ತಿದೆ ಬಸ್ಗೆ. ಹೇಳಾಯ್ತು ಕಣೆ, ವಿಡಿಯೋ ಮಾಡಿಲ್ಲ ಎಲ್ಲ ಹೇಳ್ದ. ಟ್ರೈನಲ್ಲಿ ವಿಡಿಯೋ ಮಾಡಿಲ್ಲ. ಟ್ರೈನಲ್ಲಿ ನಾವೆಲ್ಲ ಒಂದೇ ಕಡೆ ಹಿಂದೆ ಯಾರೋ ಅದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಯಾರು ಒಂದೇ ಕಡೆ ಇರ್ಲಿಲ್ಲ, ಒಬ್ಬೊಬ್ರು ಒಂದೊಂದ್ ಕಡೆ ಇದ್ದಿದ್ದು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕಾಗಿಲ್ಲ. ಸೊ ನಾವ್ ಇದೇ ಬಟ್ಟೆಲ್ಲೇ ಇದ್ದೀವಿ. ಇನ್ನ 2 ದಿನ ಆಯ್ತು. ನಿಮ್ಗೊಂದು ತೋರಿಸ್ತೀನಿ. ಇದೇನಿದೆ ಎಲ್ಲಾರು ಈ ತರ ಹಾಕಿದ್ದಾರೆ ಅಂತ ನಿಮ್ಗೆ ಕಂಡಿಡಿಯಕ್ಕೋಸ್ಕರ ಎಲ್ಲ ಅಲ್ಲೆಲ್ಲ ಹಾಕಿದ್ದಾರೆ. ನಾನು ಹಾಕಿಲ್ಲ. ಕನ್ನಡಿಗಾಸ್ ಅಂತ. ಕನ್ನಡಿಗಾಸ್ ಇದು ದುಃಖ ಆಗಿದ್ದೀರಿ ಇಂಥ ಕೆಲಸ ಮಾಡೋರ್ಕ ಕರ್ಕೊಂಡ್ ಅಂತ. ವಿ ಆರ್ ಫ್ರಮ್ ಕರ್ನಾಟಕ. UP ಇಂದ ಬಂದಿದೆ. ಸೊ UPಗೆ ಬಂದು ಗೊತ್ತಾಗ್ಸಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನಾವು ಕರ್ನಾಟಕದವರು ಅಂತ ತೋರ್ಸೋದಕ್ಕೋಸ್ಕರ ಮಧ್ಯಪ್ರದೇಶದಲ್ಲಿ ಮಧ್ಯದಲ್ಲಿ ಹಾಕೊಬೇಕಿತ್ತು, ಮೇಲೆ ಹಾಕೊಂಡಿದ್ದೀವಿ. ನಾವು UP ಇರೋದ್ರಿಂದ ಅಪ್ಪರಲ್ಲಿ ಹಾಕೊಂಡಿದ್ದೀವಿ. ಬಿಡಪ್ಪ. ಹಾಗೇನೆ ಒಂದು ಅವ್ರಿಗೆ ಗೊತ್ತಿಲ್ಲ ಕಡೆ. ಹಾಯ್ ಮಾಡಿ ಎಲ್ಲ ಹಂಗೇನೆ. ಏನೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಟ್ಟು ಸೊ ಈಗ ನೆಕ್ಸ್ಟ್ ಹಾಯ್ ಮಾಡಿ. ಈಗ ವಿಡಿಯೋ ಮಾಡ್ಕೊಬಾರ ಫ್ರೆಂಡ್ ಇಂದ. ಹೆಸರೇನ್ರಿ ಇಬ್ರು? ಪ್ರತೀಕ್ಷಾ, ದಿಶಾ. ಹಾಯ್
ಸೋನಿಯಾ. ನಿಮ್ಮ ಹೆಸರು ಹೇಳಿ. ಶಿವರತ್ನಂ. ಜೋರಾಗಿ ಹೇಳ್ಬೇಕು. ಶಿವರತ್ನಮ್ಮ ಬೈಕ್ ಇಟ್ಕೊಂಡಿಲ್ಲ ನಾವು. ನಿಮ್ಮ ಹೆಸರು? ಅವ್ರಿಗೆ ಗೊತ್ತು, ಸೌಂದರ್ಯ ಅಂತ. ಸರಿ, ಓಕೆ. ಇವರು ಅಜ್ಜಿ. ಹಾಂ, ಹಾಯ್ ಅಜ್ಜಿ. ಹಾಯ್. ಹೆಸರು ಹೇಳಿ. ಹೆಸರು ಜಯಮ್ಮ. ಜಯಮ್ಮ. ಹಾಯ್. ಇವರಿಬ್ರು ಅಕ್ಕ ತಂಗಿರು ಅಷ್ಟೇ. ಹಾಯ್ ಆಂಟಿ. ಹೆಸರು ಶಾರದಾ. ಹಾಯ್ ಅಂಕಲ್. ಹಾಯ್ ಡಾಕ್ಟರ್ ನರಸಿಂಹಯ್ಯ. ಡಾಕ್ಟ್ರೇ ಅವರು. ಸರೋಜಾ. ಡಾಕ್ಟರ್ ನರಸಿಂಹಯ್ಯ ಅಲ್ಲ. ಹಾಯ್ ಸವಿತಾ. ಹಾಯ್, ಐ ಆಮ್ ಶಿಲ್ಪಾ. ಅಂಕಲ್ ಅಲ್ಲಿ ಇಲ್ಲಿಂದ. ಹಾಯ್ ಶ್ರೀನಿವಾಸ್ ತಾತ. ಓಕೆ. ಲಕ್ಷ್ಮಿ. ಗೊತ್ತಿಲ್ಲ ನಮ್ಗೆ. ಹಾಯ್ ಅಂಕಲ್. ಇವ್ರನ್ನ ತೋರಿಸ್ಲೇಬೇಕು. ಇವ್ರು ಮ್ಯಾನೇಜರ್. ಮ್ಯಾನೇಜರ್ ರಮೇಶ್. ಇವರು ಮ್ಯಾನೇಜರ್ ರಮೇಶ್. ಕಂಪ್ಲೀಟ್ ಮಾಡಕ್ಕೆ ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ಕೊಡು ಗುರುವೆ. ಕಂಪ್ಲೀಟ್ ಮಾಡಕ್ ಕೊಡು. ಶ್ರೀಧರ್ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. 50 ಜನ ಗ್ರೂಪ್ ಅಲ್ಲಿ ಬಂದಿದ್ದೀವಿ. ಈಗ ವಾರಣಾಸಿಯಿಂದ ನಾವು ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ. ಅಯೋಧ್ಯೆ ಟ್ರಿಪ್ ಮಾಡಕ್ಕೆ. ಟ್ರಿಪ್ನೆಲ್ಲ ಕಂಡಕ್ಟ್ ಮಾಡ್ತಾರ ಅಂಕಲ್. ಮ್ಯಾನೇಜರ್ ಅಸಿಸ್ಟೆಂಟ್ ಎಲ್ಲ ಇವರಲ್ಲಿದ್ದಾರೆ ನೋಡಿ. ಇವರೆಲ್ಲ ಇಬ್ರು ಮ್ಯಾನೇಜರ್. ಇಬ್ರು ಮ್ಯಾನೇಜರ್. ಟ್ರಿಪ್ ಆರ್ಗನೈಸರ್ಸ್ ಇವರಿಬ್ರು. ಹಾಯ್. ನಮ್ಮ ಮಮ್ಮಿ. ನಾನೆಲ್ಲರಿಗೂ ಗೊತ್ತೇ ಇರ್ತೀನಿ. ಆಂಟಿನ ಗೊತ್ತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಲತಾ ಅಂತ ಆಂಟಿ ಹೆಸರು. ವೈಫ್ ಆಫ್ ಶ್ರೀಧರ್ ಅಂತ. ಹಾಯ್. ಸಿದ್ದಮ್ಮ. ಹೇಳಿದ್ರು ಹೇಳಿ. ಇಲ್ಲಿ. ಹಾಯ್ ಅಂಕಲ್. ಹಾಯ್. ಹೆಸರು? ಚಂದ್ರಕಾಂತ್ ಅಂತ ಹೇಳಿ, ನಿವೃತ್ತ ದೈಹಿಕ ಶಿಕ್ಷಕರು. ಹಾ. ನಾವು ಅಯೋಧ್ಯೆ ಟ್ರಿಪ್ ಹೋಗ್ತಾ ಇದ್ದೀವಿ. ನೀವು ಕೇಳಿಸ್ಲಿಲ್ಲ. ಸಚಿದೇವಿ. ಓಕೆ. ಹಾಯ್. ರಮೇಶ್ ಶಿಕ್ಷಕರು, ಕನ್ನಡಿಗರು, ಅಯೋಧ್ಯೆ ಶಿಕ್ಷಕರು ಅಂತ ಹೇಳ್ರಿ. ಟೀಚರು. ಓಕೆ. ನಿಮ್ಮ ಹೆಸರು ಆಂಟಿ? ಶೋಭಾ. ಇವರಿದ್ದಾರೆ. ಇವ್ರು ರಿಟೈರ್ಡ್ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಆಫೀಸರ್. ಅವ್ರ ಹೆಂಡತಿ ಇವರು ಪದ್ಮಾ ಅಂತ. ಪದ್ಮಾವತಿ ಅಂತ. ಪದ್ಮಾವತಿ ಶ್ರೀನಿವಾಸ್. ಹಾಯ್ ಮಾಡಿ ರೆಡಿ. ಇವರು ಸೀನಯ್ಯ. ಇವ್ರು ಸೀನಯ್ಯ. ಒರಿಜಿನಲ್ ನೇಮ್ ಬಂದ್ಬಿಟ್ಟು ಸೀನಯ್ಯ ಶಿವಮ್ಮ. ಆದ್ರೆ ಇವರಿಬ್ರು ಶ್ರೀನಿವಾಸ್ ಪದ್ಮಾವತಿ ಅಂತ ಮಾಡ್ಕೊಂಡವ್ರೆ. ನಾವು ಮದುವೆ ಆದಾಗಲೇ ನಮ್ಮ ಯಜಮಾನ್ರು ಮಾಡ್ಕೊಂಡಿದ್ವಿ. ಓಕೆ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಓಕೆ, ಬಿಡಿ. ನಮ್ ಚಂದನ ಅಲಿಯಾಸ್ ತೇಜಸ್ವಿನಿ ಅವರು. ಚಂದನ ಇಷ್ಟ ಅಷ್ಟೇ. ಟ್ರಿಪ್ ಅರೇಂಜರ್ ಅವ್ರ ಮಗಳು. ಟ್ರಿಪ್ ಆರ್ಗನೈಸರ್ ಫಸ್ಟ್ ಮಗಳು. ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಆ ಕಡೆ ನನ್ನ ಮಗಳು. ಶ್ರೀಧರ್ ಅಂಕಲ್ ಮಗಳು. ಹಾಯ್ ಆಂಟಿ. ಹಾಯ್. ಹೆಸರು? ವೆಂಕಟೇಶ್. ಮಂಜುಳಾ. ಎಲ್ಲಿಂದ ಬಂದಿರೋದು ಹೇಳ್ಬಿಡಿ. ಗುಟ್ಟಳ್ಳಿ. ಓ, ಗುಟ್ಟಳ್ಳಿಯಿಂದ. ಹಾಯ್. ಜೋರಾಗಿ ಹೇಳ್ಬೇಕು. ಹಾಯ್. ಹೆಸರು? ಇವ್ರ ವಾಯ್ಸ್ ಬೇರೆಲ್ಲ ಜೋರ ಇರುತ್ತೆ, ಇಲ್ಲಿ ಜೋರ ಇಲ್ಲ. ಜೋರಾಗಿ ಹೇಳಿ. ನಿಮ್ಮ ಹೆಸರು ಆಂಟಿ? ರೋಸಿ. ಇವರೇ ಅಲ್ಲಿದ್ದಿಲ್ರಿ. ಓಕೆ. ಬ್ಯೂಟಿ. ಹಾಯ್ ಅಂಕಲ್. ಹಾಯ್ ಅಂಕಲ್. ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಿಲ್ವಲ್ಲ. ನಿಮ್ಮ ಹೆಸರು? ಸಕ್ಕರೆ ನಾಡಿನ ಅಕ್ಕರೆ ಹುಡುಗ ಮಂಜು. ಅವ್ರಲ್ಲಿ ಕೂತಾರಲ್ಲ, ಬರ್ತೀವಿ. ಇಲ್ಲಿ ಜಗದೀಶ್. ನೀವ್ ಹೆಸರು? ಇವರಿಬ್ರು ಹಸ್ಬೆಂಡ್ ವೈಫ್. ಇವರು ನಮ್ಗೆ ಶಾಕ್ ಹಾಕೋದು ಬೇಡ ಅಂತ ಅಳ್ತಾನೆ ಇದೆ ಅದು ಅವಾಗಿಂದ. ಹೆಸರು ಹೇಳು. ಅಥರ್ವ. ಮಾತಾಡಲ್ಲ. ಹಾಯ್ ಆಂಟಿ. ನಿಮ್ಮ ಹೆಸರು? ರತ್ನ. ಲಕ್ಷ್ಮಿ.
ಹಾಯ್ ಹಾಯ್, ನಿಮ್ಮ ಹೆಸರು? ನಮ್ಮ ಲಕ್ಷ್ಮೀ ಸ್ಕ್ವೇರ್ ಆದ್ರೂ ಇಲ್ಲಿ. ಮಳವಳ್ಳಿಯಿಂದ ಬರ್ತಾ ಇದ್ವಿ. ಅಯೋಧ್ಯೆ ಟ್ರಿಪ್ ತುಂಬಾ ಚೆನ್ನಾಗಿದೆ. ರಾಮರ ದರ್ಶನ ಚೆನ್ನಾಗಾದ್ರೆ ಅಯೋಧ್ಯೆ ಟ್ರಿಪ್ ಅಲ್ಲಿಂದ ಇಲ್ಲಿಗೆ ಬಂದಿದೀವಲ್ಲ. ಟ್ರೈನ್ ಜರ್ನಿ ಚೆನ್ನಾಗಿತ್ತಾ? ಟ್ರೈನ್ ಜರ್ನಿ ಬಗ್ಗೆ ಹೇಳಲೇಬೇಕಪ್ಪ, ಒಬ್ಬೊಬ್ರನ್ನ ಕರೆದು ಕೇಳಬೇಕು. ಬಂದ್ರು ಪ್ರಕೃತಿ ಅವರು, ರಮೇಶ್ ಅವರ ಮಗಳು, ಸುಪುತ್ರಿಯಾದ ಟಗರ ಪುಟ್ಯದ ಅಲ್ಲಿ ಯಾರ ಪುಟ್ಟಿ, ನಾವೊಳ್ಳೆ ಟಗರು ಪುಟ್ಟಿ ಅಂತ ಕರಿತೀವಿ. ಇವರು ನಿಮ್ಮ ಹೆಸರು ಹೇಳ್ರಿ. ಶ್ರೀಧರ್. ಹಾ, ಇವರ ತಮ್ಮನವರಾದ ರಕ್ಷಿತ್ ಅವರು, ರಕ್ಷಿತ್ ಶ್ರೀಧರ್ ಅವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ, ನಮ್ಮನ್ನ ಅಷ್ಟೇ. ಓಕೆ, ಹಾಯ್. ನಿಮ್ಮ ಹೆಸರು? ಸಂಗೀತ ಅಂತ. ಸಂಗೀತ. ನೇಮ್ ಏನಿಲ್ವಾ ನಿಮ್ಗೆ? ಸಂಗು. ಸಂಗು. ನಿಮ್ಮ ಹೆಸರು? ನಿವೇದಿತಾ. ನಿಮ್ಮ ಹೆಸರು? ಐಶ್ವರ್ಯ. ಹಾ, ನಿಸರ್ಗ, ಐಶ್ವರ್ಯ, ನಿವೇದಿತಾ, ಸಂಗೀತ. ಹರ್ಷಿತಾ, ಕೀರ್ತನ, ಚಂದನ. ಓಕೆ ಸದ್ಯಕ್ಕೆ ಟಾಟಾ, ಬಾಯ್ ಬಾಯ್. ಏನ್ ಹೇಳ್ತೀಯಾ? ಹಾ, ಬರ್ತಾ ಇಲ್ಲ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಸಿಗೋಣ ಅಯೋಧ್ಯದಲ್ಲಿ. ಬಾಯ್. ಸದ್ಯಕ್ಕೆ ಎಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಓಡಕ್ ನಿಂತಿದೀವಿ. ಏನ್ ಕಲರ್ ಒಳ್ಳೆ ನೋಡಿ ಗೈಸ್. ಅಚೀವ್ ಮಾಡ್ತಾರಪ್ಪ, ನನಗೆ ಅಚೀವ್ ಮಾಡ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನೋ ನಡೀತಿದೆ, ಮಂತ್ರ ಹೇಳ್ತಾವ್ರೆ. ಓಕೆ ಗೈಸ್, ತಡಿ ಬಾಯ್ ಅಂತ ಹೇಳೋದು. ಇದು ನಮ್ಮ ಮಮ್ಮಿನೂ ರೆಡಿ ಆಗೋರೆ. ನಮ್ಮ ಮಮ್ಮಿ ಆಕ್ಚುಲಿ ಗೈಸ್ ಸೀರೆ ಮರ್ತೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸೀರೆ ಮರ್ತೋಗ್ಬಿಟ್ಟವ್ರೆ. ನಾವು ರೆಡಿ ಆಗಿದ್ದೀವಿ. ಸೊ ತುಂಬಾ ಇಲ್ಲಿ ನೋಡಿ ಏನೋ ನಡೀತಿದೆ. ಫುಲ್ ಆಗ್ಲೇ ಹಾಯ್ ಮಾಡಿ. ಸದ್ಯಕ್ಕೆ ಫ್ರೆಶ್ ಆಗಿದ್ದೀವಿ. ನೈಟ್ ಅಲ್ಲ ಫ್ರೆಶ್ ಆಗಿರ್ತೀವಿ. ರಾತ್ರಿ ಇದು ನೈಟ್ ಆಗೋದು. ಆಯ್ತು ಈಗ ದಷ್ಟಕ್ಕೆ ಹೋಗೋದೆ. ನಾನು ಇಯರಿಂಗ್ಸ್ ತಂದಿದ್ದೆ, ಅದು ಮರ್ತೋಗ್ಬಿಟ್ಟೆ. ಅಲ್ಲೇ ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಸೀರೆನೇ ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಸದ್ಯಕ್ಕೇನು ಮರ್ತಿಲ್ಲ. ಸೊ ಯಾಕೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಗಂಟ ಟುಕ್ ಆಟೋದಲ್ಲಿ ಹೋಗ್ಲಿಕ್ಕೆ. ಫ್ಲಾಶ್ ಹಾಕೋಣ. ಫ್ಲಾಶ್ ಕಳಿಸಿದೆ. ಬರೀ ಅತ್ತೆ. ಓ ಆಯ್ತು ಬಿಡವ. ಮೊಮ್ಮಕ್ಕಳಿಲ್ಲ, ಅದಕ್ಕೆ ನನ್ನ ಕೂತವ್ರೆ. ನಿಮ್ಮ ಅಜ್ಜಿನ ಅಲ್ಗಳೆಯಂಗಿಲ್ಲ ಬಿಡ. ಎಲ್ಲಾರ್ನು ಇಷ್ಟಪಡುತ್ತಮ್ಮ, ಜಾಸ್ತಿ ಇಷ್ಟಪಡೋದು ಮಾಮನ ಮಕ್ಕಳನ್ನ. ಅದೇ ಚಿಕ್ಕೋರು.
गुली नेम श्री राम पट्टाम से गुली में दशम करते हैं आपका इष्टम मंदिर पर खत्म लेना लेकर दशम करते हैं भगवान को भोग देगा घर को जाएगा जगह नहीं है ना बात ये जो आप बात कर रहे हैं ना ये घर पे कल कर लेना अभी यहाँ जिसके लिए वो आप काम कर लीजिए जानकी चरणों पादुका कालू नमस्कार करते इधर सेकंड अंजनी स्वामी का नमस्कार करते उसके बाद मेन टेम्पल राव पट्टा से का दर्शन करते जपो जय श्री राम जपो रामचंद्र भगवान की जय देवी की जय स्वामी की जय राम जन्मभूमि की जय श्री राम ಏನು ಚರಣಪಾದ ಚರಣಪಾದ ಇದು ಇನ್ಸ್ಟ್ರಕ್ಟ್ ಮಾಡ್ಕೊತಾರೆ ಕಿಚನ್ ಸೀತಾದೇವಿ ಕಿಚನ್ ತೋರಿಸ್ತಾರೆ जिसमें खीर प्रसाद देते खीर 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 प्रसाद देते नमस्कारम सीता माँ किचन का स्टोर रूम ಸೀತಾ ಮಾತೆ ಸ್ಟೋರ್ ರೂಮ್ ಮತ್ತೆ ಕಿಚನ್ ಸೀತಾ ಮಾತೆ ಸ್ಟೋರ್ ರೂಮ್ सीता माता का स्टोर रूम नमस्कार ಸ್ಟೋರ್ ರೂಮ್ ಸೀತಾ ಮಾತೆ ಇಲ್ಲೇ ಅಡುಗೆ ಮಾಡ್ತಿರ್ತಾರೆ स्टोर रूम नमस्कार सीता देवी स्टोर रूम ಇಲ್ಲಿ ಮಾಡೋದಲ್ಲ ಮಾಡ್ತಾ ಇದ್ದಾರೆ यहाँ से एवरी डे 1000 सन्यासी 500 स्टूडेंट 200 काऊ मंकी वृद्धाश्रम स्कूल सभी को अयोध्या के मेन लीडर मेन स्वामी राम गोपाल दास स्वामी इधर से सबको ऊँटा फ्री देते कोयल के 1 से 2 लाख तक एवरी डे सभी को भोजन फ्री ये का मर्यादा वो गैस पे नहीं वो लकड़ पे भोजन तैयारी होता जब वो रामचंद्र भगवान की ಬೇಸಿಕಲಿ ಇದು ಸೀತಾಮಾತೆಯವರ ಮನೆ ಅಂತ ಗೊತ್ತಾಗಿತ್ತು. ಈಗ ನಾವು ಬೇರೆ ಏನೋ ಅಂದ್ಕೊಂಡು ಏನಪ್ಪ ಅಂದರೆ ಕೆಲವೊಂದು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅವರು. CC ಕ್ಯಾಮ್ರಾ ಇದೆ, ಪೊಲೀಸ್ ಅವರು ಇದ್ದಾರೆ ಅಂತ ಹೇಳಿ. ಸೊ ಇವಾಗ ಅಲ್ಲಿ ರಾಮನ ದೇವಸ್ಥಾನ ಇನ್ನೊಂದು ಸೀತೆ ಇದ್ದಂಥ ಜಾಗಗಳನ್ನೆಲ್ಲ ತೋರಿಸಿದ್ರು. ಈಗ ಹೋಗ್ತಾ ಇರೋದೇ ಅಯೋಧ್ಯೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಮೇನ್ ಟೆಂಪಲ್ ಕರ್ಕೊಂಡು ಹೋಗ್ತಿಲ್ಲ ಅಂತ ಇನ್ನು ಇದೇ ಮೇನ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇರೋದು ಇವಾಗ. ಸೊ ಇವಾಗ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಟೋದವ್ರು ಇಳಿಸ್ಬಿಟ್ರಲ್ಲಿ ಇಲ್ಲಿಂದ ನೀವೇ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ನೀವೇ ತುಂಬ ಡಿಸ್ಟರ್ಬೆನ್ಸ್ ಇದೆ. ಫುಲ್ ಬ್ಯುಸಿ ರೋಡ್ ಆ್ಯಕ್ಚುಲಿ ಇದು. ಕಾಲು ಹೊಂಟೋಯ್ತವಳೆ ಅಲ್ಲಿ ಮಾತಾಡ್ತಾವಳೆ. ಸೊ ಹೋಗ್ತಾ ಇದ್ದೀವಿ ಅದಕ್ಕೆ. ಹಾಂ, ಅದು ನೋಡೋದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ರೋಡೆಲ್ಲ ಒಂಥರ ನಮ್ಮ ಬ್ಯಾಂಗ್ಳೂರು, ಈ ಮಲ್ಲೇಶ್ವರಮು, ಜಯನಗರ್ ನೋಡ್ದ ಥರ ಇದೆ. ಇದೆಲ್ಲ ಚೆನ್ನಾಗಿದೆ, ಎಲ್ಲ ತೋರಿಸಿದೆಲ್ಲ ಎಲ್ಲ ಇಟ್ಕೊಂಡಿದ್ದಾರೆ. ತಿನ್ನೋದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ರೋಡ್ ಸೂಪರ್ ಆಗಿದೆ. ಇವಾಗ ನೋಡಿ ಆಯಿತು. ನಾನು ಇದೇ ಥರ ರೋಡ್ಗೆ ವೆಯ್ಟ್ ಮಾಡ್ತೀನಿ. ಇದು ಬಂದಾಗಿಂದ ಬೆಳಗ್ಗೆ ಆ್ಯಕ್ಚುಲಿ UPದ ಆಟೋ अरे राम ಒಂದು ನಿಮಿಷ जबरदस्ती लगाएंगे ಕೈ ತಗೊಂಡಿದ್ದೆ. ಹಾಂ, भैया पैसा नहीं दिया इनका, ट्रेन का पैसा दिया, 1 रुपया नहीं इनका। हाँ सही है ना। 1 रुपया नहीं इनका, ले जाओ। ಮೇ ಬಿ ಮುಂದೆ ಫೋನ್ ಬಿಡೋಣ ಅನ್ಕೊತೀನಿ. ಎಲ್ಲ ಆಗಲೇ ಪ್ಯಾಕ್ ಮಾಡಿಸ್ತವ್ರೆ. ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇದೇ ವ್ಯೂ. ಸಿಗೋಣ ಮತ್ತೆ. ಬಿಡಲಿಲ್ಲ ಅಂತಂದರೆ ಈಗಾಗಲೇ ಹಾಂ ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ನಾವು 50 ಜನದಲ್ಲಿ
ಅದಕ್ಕೆ ಇವಾಗ ನಾನು ಅಕ್ಕ ಇಬ್ಬರು ಓಡ್ತಿದ್ದೀವಿ. ಟಾಟಾ ಬಾಯ್ ಬಾಯ್. ಅಯೋಧ್ಯ ವ್ಯೂ, ಹನುಮಾನ್ ಗಡಿ. ನಾನು ಹೇಳಿದ್ನಲ್ಲ ಆಂಜನೇಯಂದು ಅಂತ ಇಲ್ಲೇ ಇರೋದಲ್ಲ. ದರ್ಶನ 10 ನಿಮಿಷದಲ್ಲಿ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಟೆಂಪಲ್. 1 ನಿಮಿಷ. ಟೆಂಪಲ್ ಎಷ್ಟು ಚೆನ್ನಾಗಿದ್ದಾರೆ. ಮೊಬೈಲ್ ಬಿಡಲೇ ಇಲ್ಲ ಒಳಗಡೆ. ಮೊಬೈಲ್ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹತ್ತಿರದಿಂದ ದೇವ್ರನ್ನ ಅಷ್ಟು ಹತ್ತಿರದಿಂದ ನೋಡ್ದು 15 ನಿಮಿಷ. ಹಾಂ, ಅವ್ರೇನು ಹೋಗಿರ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಟೈಮ್ ಕೊಟ್ಟಿದ್ರು ನೋಡ್ಕೊಳಕ್ಕೆ ದೇವ್ರನ್ನ. ಫುಲ್ಲು ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಒಳ್ಳೆ ಈ ಇಸ್ಕಾನ್ ಟೆಂಪಲ್ ಇದ್ದಂಗಿತ್ತು ಸ್ವಲ್ಪ. ಇಸ್ಕಾನ್ ಟೆಂಪಲ್ ಹತ್ತಿರದಲ್ಲಿ ತುಂಬ ಚೆನ್ನಾಗಿತ್ತು. ಅದು ಒಳಗಡೆ ಮೊಬೈಲ್ ಬಿಟ್ಟಿಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಜಾರಾಗೋಯ್ತು. ಬಟ್ ತುಂಬ ಚೆನ್ನಾಗಿತ್ತು. ಅದನ್ನ ಎಲ್ಲರಿಗೂ ತೋರ್ಸೋಕ್ಕಾಗಲಿಲ್ವಲ್ಲ ಅಂತ ಅನ್ಸುತ್ತೆ. ನಮಗೆ ನಾವೇ ನೋಡಿ ಕಣ್ಣಲ್ಲಿ ನೀರು ಬಂತು. ತುಂಬ ಚೆನ್ನಾಗಿತ್ತು. ಈಗ ಸದ್ಯಕ್ಕೆ ಇವಾಗ ಫೋನ್ ಹಾಕಿದ್ದೀನಿ. ಯಾವತ್ತೂ ದರ್ಶನ ಕೊಡ್ತಾರೋ ದೇವರು ಬರೋಣ, ಆದಷ್ಟು ಬೇಗ ಫ್ಲೈಟಲ್ಲಿ ಬರೋಣ ಅಂತ ಅಂದ್ಕೊಳ್ಳೋಣ. ಸಿಗಲಿ ಫ್ಲೈಟಲ್ಲಿ ಅಲ್ವಾ. ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಟ್ರೈನಲ್ಲಿ ಬರೋಕ್ಕೆ. ಅದಕ್ಕೆ ಫ್ಲೈಟ್ ಬೆಟರ್. ಕಷ್ಟಪಟ್ಟಿದ್ದಕ್ಕೂ ದೇವ್ರು ಬೇಗ ದರ್ಶನ ಕೊಟ್ಟ. ಹಾಂ, ಇವಾಗ ಸದ್ಯಕ್ಕೆ ಒಳಗಡೆ ಏನಂತಾರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ತೋರ್ಸೋಣ. ನೋಡಿ ಇಲ್ಲಿ ಉಂಟೋದು. ಅವರೆಲ್ಲ ನಮ್ಮ ಫ್ಯಾಮಿಲಿ ಗ್ರೂಪ್ ಅವರೇನೆ. ಈಗ ಫೋಟೋಸ್ ತಗೊಂಡು ಹೊರಡೋದು ಅಂತ ಹೇಳಿದ್ದಾರೆ ಅಂಕಲ್. ಅದಕ್ಕೆ ಸದ್ಯಕ್ಕೆ ನಾವು ಬಂದಿದ್ದೀವಿ ಆಚೆ. ಒಳಗಡೆ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಇದಕ್ಕಿಂತ × 10 × 100 ಆಗ್ತಂಗಿತ್ತು ಮಾತ್ರ. ಒಳಗಡೆ ಸಿಗಲಿಲ್ಲ, ಅಷ್ಟೇ ಚಾನ್ಸ್ ಸಿಗಲಿಲ್ಲ ಫೋನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ. ಈಚೆಯಿಂದ ಎಕ್ಸಿಟ್ ಇದಿದೆ. ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಸಿಕ್ಕಲಿಲ್ಲ, ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ಕಲಿಲ್ಲ. ಅದೊಂದು ಬೇಜಾರು. ನಮ್ಮ ಅಕ್ಕ ನನ್ನೇ ವಿಡಿಯೋ ಮಾಡ್ತಾವಳು ಇಲ್ಲಿ. ನಾನು ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಕಾಲ್ ತೋರಿಸ್ತಾ ಇದ್ದೀನಿ. ಹೌದಾ, ಸರಿ ಸರಿ. ಇಲ್ಲಿ ಚೇತು ವಿಡಿಯೋ ಕಾಲ್ ಮಾಡೋನೆ, ತೋರಿಸ್ತಾವಳು ನಮ್ಮನ್ನೆಲ್ಲ. ತಪ್ಪಿಸ್ಕೊಂಡ್ಬಿಟ್ಟಿದ್ದೋಗ ನಮ್ಮ 4 ಜನ ಮಾತ್ರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರು. ಬೇಡದೇ ಇರೋದು ತಗೋತಾ ಇದ್ದ ನಮ್ಮಮ್ಮ. ಹೋಗ್ರಿ ಅಂತ ಬಿಟ್ಟು ಹೋಗ್ಬಿಟ್ಟೈತು. ಅದೇ ಫುಲ್ ಓಡ್ತಿದ್ದೋ. ಇಲ್ಲಿರೋ ದೇವ್ರೆ ಒಂದು ಕಡಿರೋ ಶೋ. ಸಿಟಿಸನ್ಸ್ ಎಲ್ಲ ಹೆಂಗ್ ನೋಡ್ತಿದ್ರು ಅಂದ್ರೆ ಇವ್ರ ಕಳ್ತನ ಮಾಡಿ ಓಡೋಗ್ತವ್ರೆ. ಯಾರೋ ಹಿಂದೆ ಓಡ್ಸ್ಕೊ ಬರ್ತಾರೆ ಅಂತ. ಈಗ ಹನುಮಾನ್ ಮಂದಿರ ಹತ್ರ ಹೋಗ್ಬೇಕು. ಇದೇ ಕಣೆ ಫುಲ್ಲು ಓಡ್ಕೊ ಬರೋ ರೇಂಜ್ಗೆ. ಹಾಂ, ಏನೋ ಬಾಯ್ ಬಾಯ್. ಇದೆ ಹನುಮಾನ್ ಮಂದಿರ್. ಈಗ ಒಂದು ಟಾಸ್ಕ್ ಏನಂದ್ರೆ, ಎಷ್ಟು ಸ್ಟೆಪ್ಸ್ ಚಂದ? ಎಷ್ಟು ಸ್ಟೆಪ್ಸಾ? ಹಾಂ ಗೊತ್ತಿಲ್ಲ. ಎಷ್ಟು ಅಂದ್ಲು? 108 ಸಮಥಿಂಗ್ 84 ಅಂತ ಅಂದ್ಲು. ಅಷ್ಟು ಸ್ಟೆಪ್ಸ್ ಹತ್ಕೊಂಡೀಗ ಹೋಗ್ಬೇಕು ದರ್ಶನಕ್ಕೆ. ಇಷ್ಟು ಟಾಸ್ಕ್. ಈಗ ಓಡಿ ಓಡಿ ಓಡ್ರೋ. ನಮಗೋಸ್ಕರ ಪ್ರಕೃತಿಯವ್ರು ಕಾಯ್ತಿದ್ರು.
ನಾವು ಕಡೆ ಊರ್ ಕಣೆ ಒಬ್ಳೆ ನಿಂತಿದೆ ಅದು ನಮ್ಮವ್ರು ಯಾರು ಇರ್ಲಿಲ್ಲ ಗ್ರೇಟ್ ಆಮೇಲೆ ಹನುಮಂತ ಇದು ಕೇಳ್ಕೊಂಡು ಈ ಕಡೆ ಬಂದಿರೋದು ಅವರೆಲ್ಲ ಹೆಂಗ್ ನೋಡ್ತಾವ್ರೆ ಅಂದ್ರೆ ಈಗ ಕಳ್ತನ ಮಾಡಿ ಹೊಡೋದಿದೀವಿ ನಾನು ಅಚೀವ್ ಆಗ್ಬಿಟ್ಟು ಹೇಳ್ಬಿಟ್ಟು ನಮ್ಗೆ ಹೇಳಿದವರು ಪ್ರಕೃತಿಯವ್ರು ಆಕ್ಚುಲಿ ಅಷ್ಟು ಸ್ಟೆಪ್ಸ್ ಇರುತ್ತೆ ಕಣೆ ಇಷ್ಟು ಸ್ಟೆಪ್ಸ್ 10 ಅಂತ ನನಗೆ ಅಷ್ಟೊಂದು ಇರ್ಲಿಲ್ಲ ನನಗೆ ಸೀನಿಯರ್ ಸಿಟಿಸನ್ಸ್ ಹೇಳಿದ್ದು ನನಗೂ ಗೊತ್ತಿಲ್ಲ ಇಲ್ಲಿ ಬಂದು ನೋಡಿದ್ರೆ ಅಷ್ಟಿದೆ ನಾನು ಏನ್ ಮಾಡಕ್ಕಾಗಲ್ಲ ಈಗ ಕೋತಿ ಮರಿಗಳು ನೋಡಿ ಅದಕ್ಕೆ ಈಗ ಬಂದಿದೀವಿ ಬಸ್ ಒಳಗೆ ಈಗ ಸೀದಾ ರೂಮ್ ಕರ್ಕೊಂಡು ಹೋಗ್ತಾರ ಮಮ್ಮಿಯವರು ಎಸ್ ರೂಮ್ ಅಂತೆ ಮಮ್ಮಿ ಹಾಯ್ ನೋಡ್ರಿ ಈ ಕಡೆ ಎಲ್ಲಾರು ಚೆನ್ನಾಗಿ ಕಾಣ್ತಾ ಇದಾರೆ ಎಲ್ಲಾರು ಈಗ ಅಯ್ಯೋ ದೇವ್ರೆ ಅದ್ ನಮ್ದು ಚೆನ್ನಾಗಿ ಕಾಣಿಸ್ತಿದ್ದ ಈಗ ಹಾಯ್ ಅಕ್ಕ ಪರವಾಗಿಲ್ಲ ಎಲ್ಲಿ ಅವನು ಚಿಕ್ಕೋಳೆ ಇಲ್ಲ ನಾನು ಚಿಕ್ಕೋಳೆ ಇಲ್ಲ ಪರವಾಗಿಲ್ಲ Okay, Prince boy.